ಸರ್ಕಾರಕ್ಕೆ ಕಗ್ಗಂಟಾಗಿದೆ ಕೆಎಂಎಫ್ ಅಧ್ಯಕ್ಷರ ನೇಮಕ. ಕೆಎಂಎಫ್ ಅಧ್ಯಕ್ಷರು ಯಾರಾಗ್ತಾರೆ, ಯಾರನ್ನ ನೇಮಕ ಮಾಡ್ತಾರೆ, ಅದನ್ನ ಅಂದ್ರೆ ಯಾರ ಒಮ್ಮತ ಕೂಡ ಸಿಕ್ಕಿಲ್ಲ ಕೆಎಂಎಫ್ ಅಧ್ಯಕ್ಷರನ್ನ ನೇಮಕ ಮಾಡೋದಕ್ಕೆ. ಕೆಎಂಎಫ್ ಅಧ್ಯಕ್ಷ ಗಾದಿಗೆ ಬಣ ರಾಜಕೀಯ ಕರಿನೆರಳು ಬಿದ್ದಿದೆ. ಆಡಳಿತ ಮಂಡಳಿ ಅವಧಿ ಜೂನ್ 7ಕ್ಕೆ ಮುಕ್ತಾಯ ಆಗಿದೆ. ಆದರೆ 2.5 ತಿಂಗಳಿಂದ ಕೆಎಂಎಫ್ಗೆ ಅಧ್ಯಕ್ಷರೇ ಇಲ್ಲ. ಆಡಳಿತಾಧಿಕಾರಿಯಿಂದ ಕೆಎಂಎಫ್ ಆಡಳಿತ ನಿರ್ವಹಣೆ ನಿರ್ದೇಶಕರು ನೇಮಕವಾದ್ರೂ ಅಧ್ಯಕ್ಷ ಯಾಕಿನ್ನೂ ನೇಮಕ ಆಗಿಲ್ಲ, ಅದಕ್ಕೆ ಯಾಕೆ ಆಸಕ್ತಿಯನ್ನ ತೋರಿಸ್ತಾ ಇಲ್ಲ. ಕೆಎಂಎಫ್ ಅಧ್ಯಕ್ಷರ ನೇಮಕಕ್ಕೆ ಸರ್ಕಾರ ಹಿಂದೇಟನ್ನ ಹಾಕ್ತಿರೋದಾದ್ರೂ ಯಾಕೆ? ಕೆಎಂಎಫ್ ಅಧ್ಯಕ್ಷರ ನೇಮಕಕ್ಕೆ ಮೂಡದ ಒಮ್ಮತ. ಕೆಎಂಎಫ್ ಅಧ್ಯಕ್ಷ ಗಾದಿಗಿ ಬಣ ರಾಜಕೀಯಕ್ಕೆ ಕರಿನೆರಳು ಬಿದ್ದಿದೆ. ಆಡಳಿತ ಮಂಡಳಿ ಅವಧಿಯ ಜೂನ್ 7ಕ್ಕೆ ಮುಕ್ತಾಯ ಆಗಿದೆ ಆಡಳಿತಾವಧಿ. ಆದ್ರೂ ಕೂಡ 2.5 ತಿಂಗಳಿಂದ ಕೆಎಂಎಫ್ಗೆ ಅಧ್ಯಕ್ಷರೇ ಇಲ್ಲ. ಕೆಎಂಎಫ್ಗೆ ಅಧ್ಯಕ್ಷರಿಲ್ಲದೆ ಖಾಲಿ ಹೊಡಿತಿದೆ ಕೆಎಂಎಫ್. ಯಾರು ಕೂಡ ಅಧ್ಯಕ್ಷರಿಲ್ಲ. ಹಿಂಗೆ ಮಾಡಬೇಕು, ಹಿಂಗೆ ಹೇಳಬೇಕು ಅಂತ ಹೇಳಿ ತೀರ್ಮಾನ ತೆಗೆದುಕೊಳ್ಳೋರು ಕೂಡ ಇಲ್ಲ. ಆಡಳಿತಾಧಿಕಾರಿಗಳೇ ಕೆಎಂಎಫ್ನ ಆಡಳಿತನ ನಿರ್ವಹಣೆ ಮಾಡ್ತಿದ್ದಾರೆ, ಅದನ್ನು ಆಳ್ತಿದ್ದಾರೆ. ಕೆಎಂಎಫ್ನ ಆಳ್ವಿಕೆಯನ್ನು ಮಾಡ್ತಿದ್ದಾರೆ ಆಡಳಿತ ಅಧಿಕಾರಿಗಳು. ನಿರ್ದೇಶಕರು ನೇಮಕವಾಗಿದ್ರೂ ಕೂಡ ಅಧ್ಯಕ್ಷರು ಯಾಕೆ ಇನ್ನೂ ನೇಮಕವಾಗಿಲ್ಲ, ಅದಕ್ಕೆ ಯಾಕೆ ಆಸಕ್ತಿಯನ್ನು ತೋರಿಸ್ತಾ ಇಲ್ಲ, ಅದಕ್ಕೆ ಯಾಕೆ ಆಸಕ್ತಿಯನ್ನು ತೋರಿಸ್ತಿಲ್ಲ ಅಂತ ಹೇಳಿ ರಾಜಕಾರಣಿಗಳು, ನಮ್ಮ ಸರ್ಕಾರ ಯಾಕೆ ಆಸಕ್ತಿಯನ್ನು ತೋರಿಸ್ತಿಲ್ಲ? ಕೆಎಂಎಫ್ ಅಧ್ಯಕ್ಷರ ನೇಮಕಕ್ಕೆ ಸರ್ಕಾರ ಯಾಕೆ ಹಿಂದೇಟನ್ನು ಹಾಕ್ತಿದೆ? ಆ ಹುದ್ದೆಯನ್ನು ಯಾರಿಗಾದ್ರೂ ಕೊಡಬೇಕು ಅಂತಿದ್ದಾರಾ? ಯಾರಿಗೆ ಕೊಡಬೇಕು ಅಂತಿದ್ದಾರೆ? ಕೆಎಂಎಫ್ಗೆ ಅಧಿಪತಿ ಯಾರಾಗ್ತಾರೆ? ಯಾರಾಗೋದು ಕೆಎಂಎಫ್ಗೆ ಅಧಿಪತಿ? ಆ ಪಟ್ಟವನ್ನ ಯಾರಿಗೆ ಕೊಡ್ತಾರೆ? ಸಿದ್ದು ಆಪ್ತರಿಗ, ಡಿಕೆ ಆಪ್ತರಿಗ? ಕೆಎಂಎಫ್ ಪಟ್ಟದ ಫೈಟ್ನಲ್ಲಿ ಡಿಕೆ ಬ್ರದರ್ಸ್ ಗೆಲ್ತಾರ ಅಥವಾ ಸಿಎಂ ಗೆಲ್ತಾರ? ಅಧ್ಯಕ್ಷ ಸ್ಥಾನಕ್ಕೆ ತಿಂಗಳಿಂದ ಬಡಿದಾಟ ನಡೀತಾ ಇದೆ. ರಾಘವೇಂದ್ರ ಇಟ್ನಾಳ್, ಡಿಕೆ ಸುರೇಶ್, ಕೈವೈ ನಂಜೇಗೌಡ್ರು, ಭೀಮನಾಯಕ್, SN ನಾರಾಯಣ ಸ್ವಾಮಿಗೆ ಇವರಿಷ್ಟರಲ್ಲಿ ಯಾರಿಗೆ ಸಿಗಬಹುದು? ಕೈ ವರಿಷ್ಠರಿಗೆ ಸಂಕಟ ತಂದ ಕೆಎಂಎಫ್ ಅಧ್ಯಕ್ಷ ಸ್ಥಾನ. ಯಾವುದೇ ನಿರ್ಧಾರಕ್ಕೆ ಬರಲಾಗದೆ ಕೈ ಪಡೆಯ ಒದ್ದಾಟ. ಯಾರು ಕೊಡಬೇಕು, ಯಾರು ಕೊಡಬಾರ್ದು, ಕೆಎಂಎಫ್ ಅಧಿಪತಿಯನ್ನ ಯಾರನ್ನಾಗಿ ಮಾಡಬೇಕು ಅನ್ನೋದು ಕೂಡ ಇನ್ನೂ ನಿರ್ಧಾರ ಆಗಿಲ್ಲ. ಆ ಪಟ್ಟ ಯಾರಿಗೆ ಸಿಗುತ್ತೆ ಅನ್ನೋದು ಕೂಡ ಈಗ ಸಿಎಂ ಸಿದ್ದರಾಮಯ್ಯನವರು ಆಪ್ತರಿಗ ಅಥವಾ ಡಿಕೆ ಅವರ ಆಪ್ತರಿಗ, ಇವರ ಮಧ್ಯೆನೇ ಒಂದು ಬಿಗ್ ಫೈಟ್ ನಡೀತಿದೆ. ಇದರಲ್ಲಿ ಡಿಕೆ ಬ್ರದರ್ಸ್ ಅವರು ಗೆಲ್ತಾರ? ಯಾರಿಗೆ ಸಿಗುತ್ತೆ ಈ ಒಂದು ಪಟ್ಟ? ಕೆಎಂಎಫ್ಗೆ ಅಧಿಪತಿಯಾಗೋದು ಯಾರು? ಪಟ್ಟ ಯಾರಿಗೆ? ಸಿಎಂ ಆಪ್ತರಿಗ ಅಥವಾ ಡಿಕೆ ಅವರ ಆಪ್ತರಿಗ? ಇವರ ನಡುವೆನೇ ಗುದ್ದಾಟ ನಡೀತಾ ಇದೆ ಕೆಎಂಎಫ್ ಪಟ್ಟಕ್ಕೆ. ಡಿಕೆ ಬ್ರದರ್ಸ್ ಇದರಲ್ಲಿ ಗೆಲ್ತಾರ ಅಥವಾ ಸಿಎಂ ಅವರು ಗೆಲ್ತಾರ? ಸಿಎಂ ಅವ್ರದ್ದೇ ಒಂದು ಬಣ ಆದರೆ ಡಿಕೆ ಅವ್ರದ್ದೇ ಒಂದು ಬಣ. ಈ ಎರಡೂ ಬಣಗಳಲ್ಲಿ ಕೆಎಂಎಫ್ ಪಟ್ಟಕ್ಕೆ ಈಗ ಮಾರಾಮಾರಿ ಗುದ್ದಾಟ ನಡೀತಿದೆ. ಬಣಗಳಲ್ಲಿ ಬಡಿದಾಟ ನಡೀತಿದೆ. ಭೀಮನಾಯಕ್, SN ನಾರಾಯಣ ಸ್ವಾಮಿ ಅವ್ರ ನಡುವೆ ಫೈಟ್ ಆಗ್ತಿದೆ. ಕೈ ವರಿಷ್ಠರಿಗೆ ಸಂಕಟ ತಂದಿದೆ ಕೆಎಂಎಫ್ ಅಧ್ಯಕ್ಷರ ನೇಮಕ. ಯಾರನ್ನ ಮಾಡೋದು ಅಂತ ಹೇಳಿ ಈ ಕಡೆ ಡಿಕೆ ಅವರ ಆಪ್ತರು ಕೂಡ ಬಡ್ದಾಡ್ತಿದ್ದಾರೆ. ಈ ಕಡೆ ಸಿಎಂ ಸಿದ್ದರಾಮಯ್ಯನವ್ರು ಬಂದವರು ಕೂಡ ಹೊಡೆದಾಡ್ತಿದ್ದಾರೆ. ಇವರ ನಡುವೆ ಇವರ ಜಗಳದಲ್ಲಿ ಕೆಎಂಎಫ್ ಅಧ್ಯಕ್ಷ ಸ್ಥಾನ ಏನಿದೆ ಅದು ಖಾಲಿ ಹೊಡಿತಾ ಇದೆ. ಆ ಪಟ್ಟ, ಆ ಕುರ್ಚಿ ಏನಿದೆ ಅದು ಖಾಲಿ ಇರುವಂಥದ್ದು. ಅಲ್ಲಿಗೆ ಯಾರು ಹೋಗ್ತಾರೆ, ಯಾರು ಆಧಿಪತ್ಯವನ್ನು ಸ್ವೀಕರಿಸ್ತಾರೆ, ಯಾರು ಅಧ್ಯಕ್ಷ ಸ್ಥಾನಕ್ಕೆ ಹೋಗ್ತಾರೆ, ಆಲ್ಮೋಸ್ಟ್ 2 ತಿಂಗಳಿಂದ ಆ ಒಂದು ಸ್ಥಾನಕ್ಕೆ ಇನ್ನೂ ಯಾರೂ ಕೂಡ ಭರ್ತಿ ಮಾಡಿಲ್ಲ. ರಾಘವೇಂದ್ರ ಹಿಟ್ನಾಳ್, ಡಿಕೆ ಸುರೇಶ್ ಅವರು, ಹಾಗೆ ಭೀಮನಾಯಕ್, SN ನಾರಾಯಣ ಸ್ವಾಮಿ ನಡುವೆ ಒಂದು ಬಿಗ್ ಫೈಟ್ ಆಗ್ತಿದೆ. ಇವರೆಲ್ಲ ನಾನು ಕೆಎಂಎಫ್ ಅಧ್ಯಕ್ಷ ಆಗಬೇಕು ಅಂತ ಹೇಳಿ ನಂದಿನಿ ತುಪ್ಪ, ನಂದಿನಿ ಹಾಲು, ನಂದಿನಿ ಸ್ವೀಟು, ಸೊ ಇದನ್ನೆಲ್ಲ ನೋಡ್ಕೊಳ್ಳುವಂಥ, ಯಾಕಂದರೆ ಭಾರಿ ಮಟ್ಟದಲ್ಲಿ ವ್ಯಾಪಾರ ಆಗುವಂತಹ, ವಹಿವಾಟು ಆಗುವಂಥ KMF ಸಂಸ್ಥೆ ಅಲ್ಲಿ ಒಂದು
ದೊಡ್ಡ ಮಟ್ಟದ ಬಿಸ್ನೆಸ್ ಕೂಡ ಇದೆ, ಫಾರಿನ್ಗೂ ಕೂಡ ಇಲ್ಲಿಂದ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಸೊ ಇಷ್ಟೆಲ್ಲ ಇರುವಂಥ KMF ಘಟಕಕ್ಕೆ ಇನ್ನೂ ಅಧ್ಯಕ್ಷರ ಸ್ಥಾನ ಭರ್ತಿ ಆಗಿಲ್ಲ. ಯಾರನ್ನ ತರ್ತಾರೆ ಅಲ್ಲಿ? DK ಅವ್ರು ಆಗ್ತಾರೆ, ಅವರ ಬಣದವ್ರು ಆಗ್ತಾರೆ, CM ಅವ್ರು ಆಗ್ತಾರೆ. ಈಗ ಅವ್ರವ್ರ ನಡುವೆ ಗುದ್ದಾಟಗಳಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.